ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಶ್ರೇಷ್ಠ ಒಂದು ಟೈಮು ಚೆನ್ನಾಗಿ ಕೂಗಾಡಿರ್ತಾಳೆ. ಆದರೆ ತನ್ವಿ ಅವ್ರ ತಂದೆಗೆಲ್ಲ ಹೇಳಿದ್ದಕ್ಕೆ ತಾಂಡವ್ ಬಂದು ಶ್ರೇಷ್ಠನ ಮೇಲೆ ಕೂಗಾಡಿರ್ತಾನೆ. ಹಾಗಾಗಿ ಹೇಗಾದರೂ ಮಾಡಿ ತನ್ವಿಗೆ ಗ್ರಾಚಾರ ಬಿಡಿಸಲೇಬೇಕು ಅಂತ ಹೇಳಿ ಪದೇ ಪದೇ ಫೋನ್ ಮಾಡ್ತಾ ಇರ್ತಾಳೆ. ಆದರೆ ಈ ಕಡೆ ಭಾಗ್ಯ ಅವ್ರ ಮನೆಗೆಲ್ಲರೂ ಬಂದಿರ್ತಾರೆ. ಈ ಕಡೆ ಪೂಜನ್ ಜೊತೆ ಎಲ್ಲರೂ ಮಾತಾಡ್ಕೊಂಡು ಮನೆಯವರೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಆದಿ ಮನೆಯವರು ಎಲ್ಲರೂ ಇರ್ತಾರೆ. ಆಗ ನಾನು ಏನಾದರೂ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ಈ ಕಡೆ ತನ್ವಿಗೆ ಪದೇ ಪದೇ ಫೋನ್ ಬರೋದು ನೋಡಿ ಚಿಕ್ಕಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಹೋಗಿ ಈ ಕಡೆ ಫೋನ್ ರಿಸೀವ್ ಮಾಡಿದಾಗ ಶ್ರೇಷ್ಠ ಬೈತಾ ಇರ್ತಾಳೆ. ಏನೇ ತನ್ವಿ, ನೀನು ನನ್ನ ಮಧ್ಯೆ ತಾಂಡದ ಮಧ್ಯೆನೇ ತಂದಿಟ್ಟಿದೀಯಾ? ನಿಮ್ಮ ಅಪ್ಪನಿಗೆ ಏನು ಹೇಳಿದೆ? ನೀನು ಮನೆಯಿಂದ ಬಂದಾಗ ಇಲ್ಲಿ ಬೇಕಾಗಿತ್ತು ನಿನಗೆ. ನಿಮ್ಮ ಮನೆ ಬಿಟ್ಟು ಕಳಿಸ್ದಾಗ ನಾನು ಬೇಕಿತ್ತು, ಏನು ಆಟ ಆಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾಳೆ. ಆಗ ತಾಂಡವ್ ಏನು ಮಾಡ್ತೀಯ ನೀನು ನನ್ನ ಮಗಳಿಗೆ ಅಂದ ತಕ್ಷಣ ಈ ಕಡೆ ಶಾಕ್ ಆಗ್ತಾಳೆ. ತನ್ವಿ ನೀನು ಫೋನ್ ಇಡು ಅಂತ ಹೇಳಿದ ತಕ್ಷಣ ಈ ಕಡೆ ತನ್ವಿ ಭಾಗ್ಯ ಇಬ್ಬರು ನಗ್ತಾ ಇರ್ತಾರೆ. ಭಾಗ್ಯ ಹಳೆ ನೆನೆಸ್ಕೊಂಡಾಗ ತನ್ವಿ ಬಂದು ಅಮ್ಮ ಶ್ರೇಷ್ಠ ಆಂಟಿ ಫೋನ್ ಮಾಡ್ತಾಯಿದ್ದಾರೆ, ಏನು ಮಾಡೋದು ಅಂದಾಗ ಯಾಕೆ ಮಾಡ್ತಾಯಿರ್ಬೋದು ಅವರು ಅಂದರೆ, ಅದೇ ನಾನು ಮನೆ ಬಿಟ್ಟು ಬಂದಲ್ಲ ಅದಕ್ಕೇನಾದ್ರು ಮಾಡ್ತಾ ಇರಬೇಕು ಅಂದರೆ ಒಂದು ಕೆಲಸ ಮಾಡು ಬಂಗಾರಿ, ಫಸ್ಟು ನಿಮ್ಮ ಅಪ್ಪನಿಗೆ ಫೋನ್ ಮಾಡು, ಕಾನ್ಫರೆನ್ಸ್ ಕಾಲ್ ತೆಕ್ಕೋ, ಆದರೆ ಯಾವುದೇ ಕಾರಣಕ್ಕೂ ಶ್ರೇಷ್ಠನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಈ ಕಡೆ ಹಾಗೆ ಮಾಡಿರ್ತಾಳೆ. ಹಾಗಾಗಿ ಶ್ರೇಷ್ಠ ಏನೇನು ಮಾತು ಹೇಳ್ತಾಳೆ ಎಲ್ಲ ತಾಂಡವ್ ಕೇಳಿಸ್ಕೊಂಡಿರ್ತಾನೆ. ಈ ಕಡೆ ಮತ್ತೆ ಪೂಜೆ ಹೇಳ್ತಾ ಇರ್ತಾಳೆ, ನಾವೆಲ್ಲ ಟ್ರಿಪ್ಪಿಗೆ ಹೋಗಲೇಬೇಕು, ನನ್ನಿಂದ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದಾಗ ಭಾಗ್ಯ ಬೇಡ ಅಂದಾಗ ಮುಖ್ಯಮಂತ್ರಿ ಚಂದ್ರವರು ಇಲ್ಲ ನೀವೆಲ್ಲ ಹೋಗಲೇಬೇಕು ಅಂದಾಗ ಗುಂಡನ್ನ ಹೇಳ್ತಾರೆ, ಅವರು ದೊಡ್ಡ ಬಾಸು, ಅವರೇ ಒಪ್ಪಿಗೆ ಕೊಟ್ಟ ಮೇಲೆ ಇನ್ನೇನು ನಡೀರಿ ಹೋಗೋಣ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಎಲ್ಲರೂ ಹೊಡ್ತಾರೆ. ಆಗ ಇವರು ಸುನಂದ ಅವರು ನೀವು ಬರಬೇಕಿತ್ತು ಅಂದಾಗ ಇಲ್ಲ ಇವೆಲ್ಲ ಹೋದರೆ ಮನೆ ಕಡೆ ಯಾರು ಇರ್ತಾರೆ ಹೇಳಿ, ನಾನು ಮನೆ ಕಡೆ ನೋಡ್ಕೊಳ್ತೀನಿ, ನೀವೆಲ್ಲ ಹೋಗಿ ಅಂತ ಹೇಳಿದಾಗ ಈ ಕಡೆ ಕಿಶನ್ನು ಆದಿ ಪೂಜಾ ಎಲ್ಲರೂ ರೆಡಿಯಾಗಿ ನಿಂತಿರ್ತಾರೆ. ಕಿಶನ್ ಹತ್ರ ಭಾಗ್ಯ ಇದೇನಿದು ಇಷ್ಟು ಬ್ಯಾಗ್ ತಂದಿದ್ದೀರಾ, ಏನು ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀರಾ ಅಂದಾಗ ಅಯ್ಯೋ ನಂದು ಇದೊಂದೇ ಬ್ಯಾಗು, ಇವೆರಡು ನಿಮ್ಮ ತಂಗಿ ಬ್ಯಾಗು ಅಂದಾಗ ಎಲ್ಲ ನಗ್ತಾ ಇರ್ತಾರೆ. ಸರಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ನಾವೆಲ್ಲ ಹುಷಾರಾಗಿ ಹೋಗಿ ಬರ್ತೀವಿ ಅಂದ ತಕ್ಷಣ ಎಲ್ಲರೂ ಶಾಕಾಗಿ ನೋಡ್ತಾರೆ. ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ರೆಡಿಯಾಗಿ ಅವ್ರ ಬಸ್ ಹತ್ರ ಬರ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಮುಂದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.